ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನ ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು ಕೂಡ ಬಂಜೇತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ದು ಕೂಡ ಇದಕ್ಕೆ ಸಂಬಂಧಿಸಿದ ಮಾಹಿತಿ, ವಿಚಾರಗಳ ಕೊರತೆ ಇದೆ. ಬಂಜೇತನದಿಂದ ಕೀಳರಿಮೆಗೆ ಒಳಗಾಗ್ತಾ ಇದ್ದಾರೆ. ಆದರೆ ಪೂರಕ ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡೆಯಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ IVF ಸೆಂಟರ್ನ ಫೌಂಡರ್ ಹಾಗೂ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಇನ್ಫರ್ಟಿಲಿಟಿ, ಬಂಜೇತನ ಸಮಸ್ಯೆ ಅನ್ನುವಂಥದ್ದು ಇದು ಹಿಂದೆಲ್ಲ ಒಂದು ದೊಡ್ಡ ಮೆಡಿಕಲ್ ಅಂದರೆ ಹಿಂದೇಟಾಗಂದ್ರೆ ಏನೋ ಒಂದು ಪ್ರಾಬ್ಲಮ್ ಇದೆ ಅನ್ನೋ ಥರ ಕನ್ಸಿಡರ್ ಆಗ್ತಾ ಇತ್ತು. ಆದರೆ ಈಗೆಲ್ಲ ಇದು ಒಂದು ಜೀವನ ಶೈಲಿಯ ಒಂದು ಭಾಗ, ಅದಕ್ಕಾಗಿ ಬಂಜೇತನ ಆಗ್ತಾ ಇದೆ ಅನ್ನುವಂಥದ್ದು ಏನು ಹೇಳ್ತೀರಿ ಡಾಕ್ಟರ್ ಇದ್ರ ಬಗ್ಗೆ? ಇದು ಅಥವಾ ಅದು ಅಂತ ಹೇಳೋಕ್ಕಾಗಲ್ಲ. ಮೆಡಿಕಲ್ ಪ್ರಾಬ್ಲಮ್ಸು ಇರುತ್ತೆ, ಪ್ಲಸ್ ಜೀವನ ಶೈಲಿನೂ ಇರುತ್ತೆ. ಸೊ ಎರಡೂ ಕಂಬೈನ್ ಆದಾಗ್ಲೇ ಇದು ಇನ್ಫರ್ಟಿಲಿಟಿ ಸಮಸ್ಯೆ ತುಂಬ ಜಾಸ್ತಿ ಆಗ್ತಾ ಇರೋದು. ಮುಂಚೆ ಎಲ್ಲ ಹೇಳ್ತಾ ಇದ್ರು ಗರ್ಭಕೋಶದಲ್ಲಿ ಸಮಸ್ಯೆ ಇರ್ಬೋದು, ಅಂಡಕೋಶದಲ್ಲಿ ಸಮಸ್ಯೆ ಇರ್ಬೋದು, ಅದನ್ನು ಮೆಡಿಕಲ್ ಆಗಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ. ಬರ್ತಾ ಬರ್ತಾ ನೀವು ನೋಡ್ತಿರ್ಬೋದು ನಮ್ಮ ಜನ್ರೇಷನಲ್ಲಿ ಸ್ಟ್ರೆಸ್ ಅನ್ನೋದು ಎಷ್ಟು ಇನ್ಕ್ರೀಸ್ ಆಗ್ತಿದೆ. ಮುಂಚೆ ಎಲ್ಲ ಹೆಂಗಸ್ರಿಗೆ ಆ ಥರ ಸ್ಟ್ರೆಸ್ ಅಂತ ನಮ್ಗೆ ಕೇಳೇ ಇರಲಿಲ್ಲ. ಸೊ ಇವಾಗ ವರ್ಕಿಂಗ್ ವಿಮೆನ್ ಇರ್ತಾರೆ, ಮ್ಯಾರೇಜ್ನೂ ಮ್ಯಾನೇಜ್ ಮಾಡಬೇಕು, ಮಗುನೂ ಮ್ಯಾನೇಜ್ ಮಾಡಬೇಕು, ಪ್ರೊಫೆಷನ್ನು ಮ್ಯಾನೇಜ್ ಮಾಡಬೇಕು, ಫ್ಯಾಮ್ಲಿನೂ ನೋಡ್ಕೋಬೇಕು, ಫೈನಾನ್ಷಿಯಲಿ ಕೂಡ ಸ್ಟೇಬಲ್ ಇರಬೇಕು. ಸೊ ಲೇಡೀಸ್ಗೆ ತುಂಬ ಸ್ಟ್ರೆಸ್ಗಳು ಜಾಸ್ತಿ ಆಗ್ತಿದೆ, ಮೆನ್ಗೂ ಕೂಡ. ಹಾಗೆಯೇ ಅಡಿಕ್ಷನ್ಸ್ ಕೂಡ ನಮಗೆ ಜಾಸ್ತಿ ಆಗ್ತಾನೇ ಇದೆ. ಸಿಗರೇಟ್ ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್, ಟೊಬ್ಯಾಕೋ ಇಬ್ಬರಲ್ಲೂ ಇರುತ್ತೆ, ಮೆನ್ ಆ್ಯಂಡ್ ವಿಮೆನ್ ಇಬ್ಬರಲ್ಲೂ ಇರುತ್ತೆ. ಸೊ ಲೈಫ್ ಸ್ಟೈಲ್ ಕೂಡ ಕಾರಣ, ಹಾಗೆಯೇ ಮೆಡಿಕಲ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಸೊ ಒಂದೇ ಕಾರಣ ಅಂತ ಅದು ಹೇಳಲಿಕ್ಕೆ ಆಗಲ್ಲ. ಯಾರ್ಯಾರಿಗೆ ಮೆನ್ಸ್ಟ್ರುಯೇಷನಲ್ಲಿ ಅಂದರೆ ಋತುಚಕ್ರದಲ್ಲಿ ಪ್ರಾಬ್ಲಮ್ಸ್ ಇರುತ್ತೋ ಆದಷ್ಟು ಬೇಗ ಬಂದ್ಬಿಟ್ಟು ಅವ್ರೊಂದು ಗರ್ಭಕೋಶದ್ದು, ಅಂಡಕೋಶದ್ದು ಒಂದು ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಒಳಗಡೆ ಏನಾರ ದೊಡ್ಡ ದೊಡ್ಡ ಗೆಡ್ಡೆಗಳು ಕೂತಿದ್ಯಾ, ಫೈಬ್ರಾಯ್ಡ್ಸು, ಅಥವಾ ಅಂಡಕೋಶದಲ್ಲಿ ಏನಾರ ರಕ್ತ ಹೆಪ್ಪುಕಟ್ಟಿದ್ಯಾ ಅಂತ ಗೊತ್ತಾಗುತ್ತೆ. ಸಿಂಪಲ್ ಬ್ಲಡ್ ಟೆಸ್ಟ್ಗಳು ಮಾಡಿಸ್ಕೊಂಡ್ರೆ ಥೈರಾಯ್ಡ್ ಸಮಸ್ಯೆ ಇದೆಯಾ, ಶುಗರ್ ಇದೆಯಾ, ಅದೆಲ್ಲ ಕಂಡುಹಿಡಿಬೋದು. ಒಂದು ನಾರ್ಮಲ್ ಒಂದು ವೀರ್ಯಾಣು ಪರೀಕ್ಷೆ ಮಾಡಿಸ್ಕೊಂಡ್ರೆ ಹಸ್ಬೆಂಡಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ಕಂಡುಹಿಡಿಬೋದು. ಕೌನ್ಸಿಲರ್ಸ್ ಹತ್ರ ಕೂತ್ಕೊಂಡು ಡಾಕ್ಟರ್ಸ್ ಹತ್ರ ಮಾತಾಡಿದಾಗ ಜೀವನ ಶೈಲಿ ಹೇಗೆ ಕರೆಕ್ಟ್ ಮಾಡ್ಕೊಳ್ಳೋದು, ಪ್ಲಸ್ ನಂದು ಮೆಡಿಕಲ್ ಪ್ರಾಬ್ಲಮ್ಸ್ನು ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಎರಡೂ ಮಾಡಿದಾಗ ಅವ್ರಿಗೆ ತುಂಬ ಬೇಗ ರಿಸಲ್ಟ್ಸ್ ನೋಡಿದ್ದೀವಿ ನಾವು. ಓಕೆ ಡಾಕ್ಟರ್, ಈಗ ತುಂಬ ಜನಕ್ಕೆ ಇರ್ರೆಗ್ಯುಲರ್ ಪೀರಿಯಡ್ಸಿಂದ ಶುರುವಾಗುವಂಥ ಸಮಸ್ಯೆ ಇದು. ರೆಗ್ಯುಲರ್ ಆಗಿ ಪೀರಿಯಡ್ಸ್ ಇಲ್ಲದೆ ಹೋದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಮೊದಲು ಚಿಕಿತ್ಸೆ ತಗೊಳ್ತಾರೆ. ಸೊ ಪೀರಿಯಡ್ಸ್ ಇರ್ರೆಗ್ಯುಲರ್ ಇರೋರ್ಗೆ IVF ಒಂದು ಮಾರ್ಗನ ಅನ್ನುವಂಥದ್ದು? ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿದ ತಕ್ಷಣ ಅಕಸ್ಮಾತ್ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಅದನ್ನು ತುಂಬ ಜನ ಇಗ್ನೋರ್ ಮಾಡ್ತಾರೆ. ಮೆಡಿಕಲ್ ಸ್ಟೋರಲ್ಲೇ ಮಾತ್ರೆಗಳು ತೊಗೊಂಡು ಪೀರಿಯಡ್ಸ್ ಬರೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆಮೇಲೆ ಈ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ ಇದೆಯಲ್ಲ 21 ದಿವಸದ್ದು, ಆ ಪಿಲ್ ತೊಗೊಂಡು ಪೀರಿಯಡ್ ಬರೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಬಟ್ ಆ ಪಿಲ್ ತೊಗೊಂಡಿದ ತಕ್ಷಣ ನಮಗೆ ಮಗು ಬೇಡ ಅಂತಾನೆ ಅದು ನಾವು ಕೊಡೋದು. ಮಗು ಬೇಡ ಅನ್ನೋವಾಗ ಮಾತ್ರ ನಾವು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ ಕೊಡೋದು. ಎಷ್ಟೋ ಜನ ಹೆಂಗಸರು ಇದನ್ನು ಗೊತ್ತಿಲ್ಲದೆ ತೊಗೊಳ್ತಾನೆ ಇರ್ತಾರೆ, ನಂಗೆ ರೆಗ್ಯುಲರ್ ಪೀರಿಯಡ್ಸ್ ಬಂದ್ಬಿಡುತ್ತಲ್ಲ ಅಂದ್ಬಿಟ್ಟು. ಬಟ್ ಅದರಲ್ಲಿ ಮಗು ಆಗಲ್ಲ. ಸೊ ನಾವು ಡಾಕ್ಟರ್ಸ್ ಹತ್ರ ಅವ್ರು ಬಂದಾಗ ನೀವೇನಾರ ಮಾತ್ರೆಗಳು ತೊಗೊಳ್ತಿದ್ದೀರಾ ಅಂದರೆ, ಹೌದು ನಾನು ಮೆಡಿಕಲ್ ಸ್ಟೋರಲ್ಲಿ ಕೇಳಿಬಿಟ್ಟು ಇದನ್ನು 3 ಇಯರ್ಸಿಂದ ತೊಗೊಳ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಬರ್ತಾ ಇದೆ, ಬಟ್ ನಾನು ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ಹೇಳ್ತಾರೆ. ಅಷ್ಟೂ ಅವ್ರಿಗೆ ಒಂದು ವಿವೇಚನೆ ಇರಲ್ಲ, ಈ ಮಾತ್ರೆ ತೊಗೊಂಡಾಗ ನಾನು ಕನ್ಸೀವ್ ಆಗಲ್ಲ ಅಂತ. ಸೊ ಇರ್ರೆಗ್ಯುಲರ್ ಸೈಕಲ್ಸ್ ಇದ್ದಾಗ ಏನಕ್ಕೆ ಇರ್ರೆಗ್ಯುಲರ್ ಆಗ್ತಿದೆ ಅಂತ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಪಾಲಿಸಿಸ್ಟಿಕ್ ಓವರೀಸ್ ಇದೆಯಾ, ಥೈರಾಯ್ಡ್ ಸಮಸ್ಯೆ ಇದೆಯಾ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆಯಾ, ಅಥವಾ ಗರ್ಭಕೋಶ ಬೆಳವಣಿಗೆನೇ ಆಗಿಲ್ವಾ, ಅಂಡಕೋಶನೇ ಬೆಳವಣಿಗೆ ಆಗಿಲ್ವಾ, ಅದರಿಂದ ಇರ್ರೆಗ್ಯುಲರ್ ಆಗ್ತಿದ್ದು. ತುಂಬ ಕಾರಣಗಳಿರುತ್ತೆ. ತಾವೇ ಸೆಲ್ಫ್ ಮೆಡಿಕೇಷನ್ ಮಾಡಿಸ್ಕೋಬಾರ್ದು. ಎಲ್ಲರಿಗೂ IVF ಬೇಕಾ? ಇಲ್ಲ, 100% ಇಲ್ಲ.
ಒಂದು 100 ಜನ ಬಂದರೆ ಒಂದು 30 ಜನಕ್ಕೆ ಮಾತ್ರ IVF ಬೇಕಾಗತ್ತೆ. ಇನ್ನು 70% ಅವ್ರಿಗೆ ಪೀರಿಯಡ್ ರೆಗ್ಯುಲರ್ ಮಾಡ್ತಿದ್ದಂಗೆ ತಾವೇ ಕನ್ಸೀವ್ ಆಗಿಬಿಡ್ತಾರೆ. ಎಲ್ಲರಿಗೂ IVF ಬೇಕಾಗಲ್ಲ. ಓಕೆ ಡಾಕ್ಟರ್, ಅಂದರೆ ಈಗ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಹಾರ್ಮೋನ್ಸಿಂದ ಹಿಡಿದು ಒಂದು ಏಜ್ ಆಗಿರ್ಬೋದು, ವೇಟ್ ಆಗಿರ್ಬೋದು, ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಹಲವಾರು ಕಾರಣಗಳಿರುತ್ತೆ. ಇನ್ನು ಪುರುಷರಲ್ಲಿ ಕೂಡ ಈ ಸಮಸ್ಯೆ ಇರುತ್ತೆ. ಸೊ IVF ಮೂಲಕ ಅದನ್ನು ಬಗೆಹರಿಸಬಹುದಾ? ತುಂಬಾ ಜನಕ್ಕೆ IVF ಕೇವಲ ಹೆಣ್ಣು ಮಕ್ಕಳಿಗೆ ಅನ್ನುವಂಥದ್ದು ಮೈಂಡಲ್ಲಿ ಇರುತ್ತೆ ಡಾಕ್ಟರ್. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಪಾಪು ಆಗ್ತಿಲ್ಲ ಅಂತಂದರೆ ದೂಷಣೆ ಮಾಡೋದು, ಧೋರಣೆ ಮಾಡೋದು, ಬೆರಳು ತೋರ್ಸೋದು ಬರೀ ಹೆಂಗಸ್ರಿಗೆ ಮಾತ್ರ. ಯಾಕಂದರೆ ಅವಳು 9 months ಕ್ಯಾರಿ ಮಾಡ್ತಾಳಲ್ವಾ, ಅದಕ್ಕೋಸ್ಕರ ಅವಳಲ್ಲೇ ಪ್ರಾಬ್ಲಮ್ ಅಂದ್ಬಿಟ್ಟು ಒಂದು ಪಿನ್ ಪಾಯಿಂಟ್ ಮಾಡಿಬಿಡ್ತಾರೆ. ಹಸ್ಬೆಂಡ್ಸ್ ಬಂದು ಟೆಸ್ಟ್ ಕೂಡ ಕರೆಕ್ಟಾಗಿ ಮಾಡಿಸ್ಕೊಳ್ಳೋದೇ ಇಲ್ಲ, ನೀವು ಹೋಗಿ ತೋರಿಸ್ಕೊಳ್ಳಿ ಅಂತ ಬಿಟ್ಬಿಟ್ಟಿರ್ತಾರೆ. ಬಟ್ ಆ್ಯಕ್ಚುಲಿ ಒಂದು ಬೇಬಿ ಆಗಬೇಕು ಅಂದರೆ ಅಂಡಾಣು ಕರೆಕ್ಟಾಗಿರಬೇಕು, ವೀರ್ಯಾಣು ಕರೆಕ್ಟಾಗಿರಬೇಕು. ಸೊ ಹಸ್ಬೆಂಡು ಟೆಸ್ಟ್ಗಳು ಮಾಡಿಸ್ಕೋಬೇಕು, ವೈಫು ಟೆಸ್ಟ್ಗಳು ಮಾಡಿಸ್ಕೋಬೇಕು. ಇಬ್ಬರು ಒಟ್ಟಾಗಿ ಬಂದು ಟ್ರೀಟ್ಮೆಂಟ್ ತೊಗೊಂಡಾಗ್ಲೇ ಅವ್ರಿಗೆ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿ ಬರೋದು. ಸೊ ಲೇಡಿ ಮಾತ್ರ ಕಾರಣ ಅಂತ ಯಾವತ್ತೂ ಹೇಳಬಾರ್ದು. ನಾನು ಸುಮಾರು ಇವಾಗ ನಾನು ಒಂದು 10 ಕೇಸ್ ನೋಡಿದ್ರೆ ಒಂದು ಡೇಗೆ 5 ಜನ ಮೆನ್ನಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಒಂದು 5 ಜನ ಲೇಡೀಸಲ್ಲಿ ಇರುತ್ತೆ, ಸ್ವಲ್ಪ ಜನಕ್ಕೆ ಇಬ್ಬರಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಒಂದು ಸೆಮೆನ್ ಅನಾಲಿಸಿಸ್ ಮಾಡಿಸಿ ವೀರ್ಯಾಣು ಪರೀಕ್ಷೆ ಮಾಡಿ ಹಸ್ಬೆಂಡ್ಸಲ್ಲಿ ತುಂಬ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ IVF ಮೂಲಕ ಕಂಪ್ಲೀಟಾಗಿ ಅವ್ರಿಗೆ ಚಿಕಿತ್ಸೆ ಮಾಡ್ಬೋದು. ಇವಾಗೆಲ್ಲ ತುಂಬ ಒಳ್ಳೆ ಇಂಜೆಕ್ಷನ್ಸ್ ಬಂದಿದೆ, ಮೆಡಿಸಿನ್ಸ್ ಬಂದಿದೆ ಹಸ್ಬೆಂಡ್ಸ್ಗೆ. ಆಮೇಲೆ ಗರ್ಭಗುಡಿಲಿ ಇನ್ಹೌಸ್ ಆಂಡ್ರಾಲಜಿಸ್ಟ್ಗಳಿದ್ದಾರೆ. ಸೊ ಅವ್ರ ಹಸ್ಬೆಂಡ್ಸ್ನ ನೋಡಿಬಿಟ್ಟು ಸ್ಕ್ಯಾನ್ ಮಾಡಿ, ಟೆಸ್ಟಿಸ್ದು ಮತ್ತು ಸ್ಕ್ರೋಟಮ್ದು ಸ್ಕ್ಯಾನ್ ಮಾಡಿ ಅವ್ರಿಗೆ ಇಂಜೆಕ್ಷನ್ಸು ಮಾತ್ರೆ ಹಾಕಿ ತುಂಬ ಜನ ನಾರ್ಮಲ್ ಪ್ರೆಗ್ನೆನ್ಸಿ, IVF ಅಲ್ಲಿ ಪ್ರೆಗ್ನೆನ್ಸಿ ಅವ್ರ ಫ್ಯಾಮಿಲೀಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಡಾಕ್ಟರ್, ದಟ್ಸ್ ಅ ವೆರಿ ಗುಡ್ ನ್ಯೂಸ್. ಯಾಕೆಂದ್ರೆ ಈಗಿನ ದಿನಗಳಲ್ಲಿ ಅದು ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ತುಂಬಾ ಜನರಿಗೆ ಇದರ ಅರಿವಿದೆ. ಈಗ ಆಗ್ತಾ ಇಲ್ಲ ಅಂದ್ರೆ ಬರ್ತಾ ಇದ್ದಾರೆ. ಆದ್ರೆ ಹಳ್ಳಿ ಭಾಗದಲ್ಲಿ ಡಾಕ್ಟರ್ ಯಾರು ಕೂಡ IVF ಮಾಡಿಸ್ಕೊಳ್ಳೋದಕ್ಕೆ ಅಷ್ಟು ಇನ್ನು ಮುಂದಾಗೋದಿಲ್ಲ. ಸಮಸ್ಯೆ ಇದೆ ಅಂತ ಹಿಂದೆ ಉಳಿಯೋದೇ ಜಾಸ್ತಿ. ಸೊ ಆ ಇಕ್ವೇಶನ್ ಚೇಂಜ್ ಆಗ್ತಾ ಇದೆಯಾ, ಆಗ್ಬೇಕಾ, ಯಾವ ರೀತಿಯಾಗಿ ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಆಕ್ಚುಲಿ ನಾವು ಅನ್ಕೊಂಡಿದ್ವಿ ಸಿಟಿಲೇ ತುಂಬಾ ಪ್ರಾಬ್ಲಮ್ಸು, ಇಲ್ಲೇ ಸ್ಟ್ರೆಸ್ ಜಾಸ್ತಿ ಅಂತ ಎಲ್ಲ ಅಲ್ವಾ. ನಾನು ಅದೇ ತರ ಅನ್ಕೊಂಡು ನಾವು ಕ್ಯಾಂಪ್ಸ್ಗಳನ್ನ ಮಾಡಿಕೊಂಡು ರೂರಲ್ ಸೈಡ್ ಹೋಗ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಇವಾಗ 200-300 ಕ್ಯಾಂಪ್ಸ್ ಮಾಡಿದ್ದೀವಿ ನಾವು ಹಳ್ಳಿ ಕಡೆ. ತುಂಬ ಸಮಸ್ಯೆ ಅಲ್ಲೂ ಇದೆ. ಸೊ ನಾವು ಅಲ್ಲಿ ಹೋಗಿ ಫ್ರೀ ವೀರ್ಯಾಣು ಪರೀಕ್ಷೆ ಮಾಡಿಸ್ತಾ ಇದ್ವಿ, ಯಾಕಂದರೆ ಹಸ್ಬೆಂಡ್ಸ್ ಇಲ್ಲಿವರೆಗೂ ಬರಲ್ಲ ಅಂದ್ಬಿಟ್ಟು. ತುಂಬ ಜನಕ್ಕೆ ಝೀರೋ ಸ್ಪರ್ಮ್ಸ್ ಇರುತ್ತೆ, ಅಜೂಸ್ಪರ್ಮಿಯಾ ಅಂತೀವಿ. ಮತ್ತು ಕೌಂಟು ಮೊಟಿಲಿಟಿ ತುಂಬ ಕಮ್ಮಿ ಇರುತ್ತೆ ಹಸ್ಬೆಂಡ್ಸಲ್ಲಿ ಕೂಡ. ಅವ್ರನ್ನ ಜಾಸ್ತಿ ಪ್ರಶ್ನೆ ಮಾಡಿದಾಗ ನಮಗೆ ಗೊತ್ತಾಗಿದ್ದು, ಅವರು ಫರ್ಟಿಲೈಸರ್ಸ್ ಎಲ್ಲ ಕೈಯಲ್ಲೇ ಹಾಕ್ತಾರೆ, ಪೆಸ್ಟಿಸೈಡ್ಸು, ಹರ್ಬಿಸೈಡ್ಸ್ ಎಲ್ಲ ಇದೆಲ್ಲ ಬೆಳೀತಾರಲ್ಲ ಅಗ್ರಿಕಲ್ಚರ್ಗೆ. ಸೊ ಅವ್ರಿಗೆ ಬಾಯಿಗೂ ಏನು ಹಾಕ್ಕೊಳ್ಳಲ್ಲ, ಪ್ರೊಟೆಕ್ಟಿವ್ ಇದು, ಮತ್ತು ಸ್ಕಿನ್ಗೂ ಏನು ಗ್ಲೌ ಹಾಕ್ಕೊಳ್ಳಲ್ಲ, ಓಪನ್ ಆಗಿ ಮಾಡ್ತಾರಂತೆ. ಮತ್ತು ತುಂಬ ಸಣ್ಣ ವಯಸ್ಸಿಂದನೇ ಶುರು ಮಾಡಿಬಿಟ್ಟಿರ್ತಾರಂತೆ ಇದೆಲ್ಲ ಮಾಡೋದು. ಸೊ 10-20 ಇಯರ್ಸ್ ಅಷ್ಟೊತ್ತಿಗೆ ಅವ್ರಿಗೆ ಝೀರೋ ಸ್ಪರ್ಮ್ಸ್ ಆಗಲಿಕ್ಕೆ ನಾವು ನೋಡ್ತಾ ಇದ್ವಿ. ಸೊ ಇದು ರೂರಲ್ ಸೈಡೂ ತುಂಬ ಪ್ರಾಬ್ಲಮ್ಸ್ ಇದೆ. ಆಮೇಲೆ ಅಲ್ಲೂ ಅಷ್ಟೇ, ಇವಾಗ ಜಂಕ್ ಫುಡ್ಸ್ ಎಲ್ಲ ಏನು ಅನ್ಕಾಮನ್ ಅಲ್ಲ, ಅಲ್ಲೂ ಕೂಡ ತುಂಬ ಜಂಕ್ ಫುಡ್ಸ್ ತಿನ್ನೋದಾಗಲಿ, ಸ್ಟ್ರೆಸ್ಗಳಾಗಲಿ, ಈ ಮೊಬೈಲ್ ಯೂಸೇಜ್ ಎಲ್ಲ ಹಳ್ಳಿಗಳಲ್ಲೂ ಬಂದ್ಬಿಟ್ಟಿದೆಯಲ್ಲ. ಸೊ ಅಲ್ಲಿನೂ ಸಿಟಿ ಲೈಫೇ ಕಂಪ್ಲೀಟಾಗಿ ಚೇಂಜ್ ಆಗೋಗಿದೆ. ಸೊ ಬಟ್ ಅವ್ರ IVFನ ಅಳವಡಿಸ್ಕೊಳ್ಳೋದು, ತಮ್ದಾಗಿಸ್ಕೊಳ್ಳೋದು ಸ್ವಲ್ಪ ಕಮ್ಮಿನೇ ಸಿಟಿಗಿಂತ. ಯಾಕಂದ್ರೆ ಅವ್ರಿಗೆ ಅವೇರ್ನೆಸ್ ಇಲ್ಲ. ಆಮೇಲೆ ತುಂಬಾ ಸೋಷಿಯಲ್ ಸ್ಟಿಗ್ಮಾ. ಅನುಷಾ ಅವರೇ, ಮಗು ಆಗ್ಲಿಲ್ಲ ಅಂದ ತಕ್ಷಣ ತುಂಬಾ ಬ್ಲೇಮ್ ಮಾಡೋದು, ದೇವ್ರ ಕಡೆ ಜಾಸ್ತಿ ಹೋಗೋದು, ಪೂಜೆ ಪುನಸ್ಕಾರ ಮಾಡೋದು ಮಾಡ್ಲಿ. ಬಟ್ ಡಾಕ್ಟರ್ಸ್ ಕಡೆನೂ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಅವ್ರಿಗೆ ಬೇಗ ಬೇಗ ಫ್ಯಾಮಿಲೀಸ್ ಕಂಪ್ಲೀಟ್ ಆಗುತ್ತೆ. ನಾನು ಎಷ್ಟೋ ಜನ ಹಳ್ಳಿಯವ್ರನ್ನ ನೋಡ್ತೀನಿ, 20 years ಮ್ಯಾರಿಡ್ ಲೈಫ್, 25 years ಮ್ಯಾರಿಡ್ ಲೈಫ್, ಅವರೆಲ್ಲ ಬರ್ತಾರೆ ಈ ಥರ ಪ್ರೋಗ್ರಾಮ್ಸ್ ನೋಡಿಕೊಂಡು. ಅಷ್ಟು ಟೈಮ್ ವೇಸ್ಟ್ ಮಾಡಬಾರ್ದು. ದೇವ್ರಿಗೂ ಪ್ರೇ ಮಾಡಬೇಕು, ಡಾಕ್ಟರ್ ಹತ್ರನೂ ಬರಬೇಕು. ಓಕೆ ಡಾಕ್ಟರ್, ತುಂಬಾ ಜನ ನಿಜ ನೀವು ಹೇಳಿದ್ದು, ಈಗ ಹಳ್ಳಿ ಭಾಗದಲ್ಲೇ ಆಗಿರ್ಬೋದು, ಗ್ರಾಮೀಣ ಭಾಗದಲ್ಲೇ ಇಂಥ ಕ್ವಶನ್ಸ್ ಕೇಳ್ತಾರೆ. ಅಂದ್ರೆ ಯಾವುದಾದ್ರೂ IVF ಸೆಂಟರ್ಗೆ ಅಪ್ರೋಚ್ ಆಗಬೇಕಾದ್ರೆ ಹೇಗಿದೆ, ಆಗುತ್ತಾ, ಸಕ್ಸಸ್ ರೇಟು ಅಂದ್ರೆ ಚಾನ್ಸಸ್ ಇದೆಯಾ ಅನ್ನುವಂಥದ್ದು ಫಸ್ಟ್ ಕ್ವಶನ್ ಅವ್ರ ಮೈಂಡಿಗೆ ಬರುತ್ತೆ ತುಂಬಾ ಜನಕ್ಕೆ. ಸೊ ಸಕ್ಸಸ್ ರೇಟ್ ವೈಸ್ ಡಾಕ್ಟರ್ ಎಷ್ಟು ತಿಂಗಳುಗಳು ತಗೊಳುತ್ತೆ ಈ ಪ್ರೊಸೀಜರ್, ಯಾವ ರೀತಿ ಅನ್ನುವಂಥದ್ದು? ಆಕ್ಚುಲಿ ಎಲ್ಲಾರ್ಗೂ ಸೇರಿ ಒಂದು ಸಕ್ಸಸ್ ರೇಟ್ ಹೇಳಲಿಕ್ಕೆ ಆಗೋದೇ ಇಲ್ಲ. ಅವ್ರದ್ದು ಏಜ್ ಮೇಲೆ ಹೋಗುತ್ತೆ, ಹಸ್ಬೆಂಡ್ ಏಜ್ ಮೇಲೆ ಹೋಗುತ್ತೆ, ಆಮೇಲೆ ಅವ್ರದ್ದು ಬಾಡಿ ಕಂಡೀಷನ್ ಮೇಲೆ ಹೋಗುತ್ತೆ. ಬಟ್ ಗರ್ಭಗುಡಿಲಿ ತುಂಬ ಒಳ್ಳೆ ಸಕ್ಸಸ್ ರೇಟ್ಸ್ ಇದೆ. ಯಾಕಂದರೆ ನಾವು ಸೈಂಟಿಫಿಕಲಿ ತುಂಬ ಸ್ಟ್ರಾಂಗ್ ಇದ್ದೀವಿ. ತುಂಬ ಒಳ್ಳೆ ಟೀಮ್ ಆಫ್ ಡಾಕ್ಟರ್ಸ್ ಆ್ಯಂಡ್ ಎಂಬ್ರಿಯಾಲಜಿಸ್ಟ್ ಇದೆ. ಮತ್ತು ಎಲ್ಲ ಸೆಂಟ್ರಲ್ಲೂ ಒಂದೇ ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ.
ಪ್ರತಿ ತಿಂಗಳು ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಯಾವ್ದಾರ ಡಿಫಿಕಲ್ಟ್ ಕೇಸ್ ಇದ್ದರೆ. ಸೊ ಯಾವಾಗಲೂ ಸಕ್ಸಸ್ ರೇಟ್ ಎಬೋವ್ 60% ಮೇಂಟೈನ್ ಮಾಡ್ತಿರ್ತೀವಿ. ಡಿಸೆಂಬರಲ್ಲಿ ಮೋರ್ ದೆನ್ 70% ಬಂದಿದೆ ಈ ಸಲ. ನಮಗೆ ತುಂಬ ಖುಷಿಯಾದ ವಿಷಯ ಅದು. ಪರಿಪೂರ್ಣ ಮಂತ್ ಇರೋದ್ರಿಂದ ತುಂಬ ಸಂಭ್ರಮ ಇದೆ ಇದರಲ್ಲಿ. ಮತ್ತು ಸಕ್ಸಸ್ ರೇಟ್ಸ್ ನೋಡಿದಾಗ ಕಪಲ್ಸ್ ಕನ್ಸೀವ್ ಆದಾಗ ಎಂಟೈರ್ ಟೀಮ್ ನಾವು ರಿಜಾಯ್ಸ್ ಮಾಡ್ತೀವಿ, ಹ್ಯಾಪಿನೆಸ್ಸಿಂದ ಇದು ಮಾಡ್ತೀವಿ. ಸೊ ಎಲ್ಲರ ಧ್ಯೇಯನೂ ಒಂದೇ, ಬಂಜೆತನ ನಿರ್ಮೂಲನ ಆಗಿರೋದ್ರಿಂದ ಸೊ ಸಕ್ಸಸ್ ರೇಟ್ಸ್ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತೀವಿ ನಾವು. ಓಕೆ ಡಾಕ್ಟರ್, ತುಂಬಾ ಜನಕ್ಕೆ ಈ ಚಿಕಿತ್ಸೆಗಳಂದ್ರೆ ಈಗ ಹಳ್ಳಿ ಭಾಗದ ಜನ ಪಾಪ ಚಿಕಿತ್ಸೆ ತಗೊಳ್ಬೇಕು ಅಂತ ಬಂದ್ರು ಕೂಡ ಇಲ್ಲಿನ ಈ ರೇಟ್ಗಳು ನೋಡಿ ಅದ್ ನೋಡೇ ಅವ್ರು ಒಂದ್ ಸ್ಟೆಪ್ ಹಿಂಜರಿತಾರೆ. ಸೊ ಅಂತ ನಿಟ್ಟಿನಲ್ಲಿ ಪರಿಪೂರ್ಣ ಗರ್ಭಗುಡಿಯವ್ರದ್ದು ತುಂಬಾನೇ ಸಹಾಯ ಮಾಡಿದೆ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಯಾವ ರೀತಿ ಅಫೋರ್ಡೆಬಲ್ ಇದೆ ಎಲ್ರಿಗೂ ಅನ್ನುವಂಥದ್ದು? ಇದು ಲಾಸ್ಟ್ 6 years ಇಂದ ಮಾಡ್ತಾ ಇದ್ದೀವಿ ಪರಿಪೂರ್ಣ ಪ್ರೋಗ್ರಾಮು. ಯೂಶಲಿ ನವಂಬರ್ ಡಿಸೆಂಬರಲ್ಲಿ ಪ್ಲ್ಯಾನ್ ಮಾಡ್ಕೊಳ್ತೀವಿ. ನಾವು ತುಂಬ ಕಪಲ್ಸ್ನ ನೋಡಿರೋದು, ಅವ್ರು ಬರ್ತಾರೆ ಡಾಕ್ಟ್ರ್ ಹತ್ರ, ನಿಮಗೆ IVF ಚಿಕಿತ್ಸೆ ಮೂಲಕ ಮಗು ಖಂಡಿತ ಆಗತ್ತೆ ಅಂತ ಹೇಳಿದಾಗ ಅವರು ಅವ್ರದ್ದು ಫೈನಾನ್ಷಿಯಲ್ದೆಲ್ಲ ಕಂಡೀಷನ್ ನೋಡಿಕೊಂಡು ನಮಗೆ ಬೇಡ ಅಂತ ಹೋಗ್ಬಿಡೋರು. ಸೊ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ಗೆ ಬರ್ತಿರ್ಲಿಲ್ಲ. 6-7 ವರ್ಷ ಬಿಟ್ಟು ಏಜೆಲ್ಲ ಜಾಸ್ತಿ ಆದಮೇಲೆ ಇವಾಗ ನಮಗೆ ಟ್ರೀಟ್ಮೆಂಟ್ ಮಾಡಿ ಅಂತ ಬರೋರು. ಆವಾಗ ಅವ್ರಿಗೆ ಮೊಟ್ಟೆಗಳ ಕೊರತೆ, ವೀರ್ಯಾಣುಗಳ ಕೊರತೆ, ಬೇರೆ ದೇಹದ ಸಮಸ್ಯೆಗಳು ಬಂದ್ಬಿಟ್ಟಿರೋದು. ನಾವು ಹೇಳ್ದಾಗಲೇ ಮಾಡ್ಕೊಂಡಿದ್ದಿದ್ರೆ ಅಟ್ಲೀಸ್ಟ್ ಒಂದು 6-7 years ಬೇಬಿ ಇರ್ತಿತ್ತಲ್ಲಪ್ಪ, ಯಾಕೆ ಈ ಥರ ಮಾಡಿದ್ರಿ ಅಂತ ಕೇಳಿದಾಗ ಹಣಕಾಸಿನ ಸಮಸ್ಯೆ ಅಂತ ತುಂಬ ಹೇಳೋರು. ಆವಾಗ ನಾನು ತುಂಬ ಯೋಚನೆ ಮಾಡಿ ಈ ಪರಿಪೂರ್ಣ ಪ್ರೋಗ್ರಾಮ್ ಅಂತ ನಾವು ಲಾಂಚ್ ಮಾಡಿದ್ದು. ಆಲ್ಮೋಸ್ಟ್ 6 years ಆಯಿತು. ನಮ್ಮದು ಗರ್ಭಜ್ಞಾನ್ ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟಿಂದ ಇವ್ರಿಗೆಲ್ಲ ಏನಾರ ಹೆಲ್ಪ್ ಮಾಡ್ಬೋದಾ ಅಂತ ನಾವು ಈ ಪ್ರೋಗ್ರಾಮ್ನ ಮಾಡ್ಕೊಂಡ್ವಿ. ಕಂಪ್ಲೀಟಾಗಿ ತುಂಬ ರಿಯಾಯಿತಿಯಲ್ಲಿ ಅವ್ರಿಗೆ IVF ಟ್ರೀಟ್ಮೆಂಟ್ನ ಕೊಡೋಕ್ಕೆ ಶುರು ಮಾಡಿದ್ವಿ. ಸುಮಾರು 3,000 ಕಪಲ್ಸ್ ಬಂದ್ಬಿಟ್ಟು ಈ 6 ವರ್ಷದಲ್ಲಿ ಟ್ರೀಟ್ಮೆಂಟ್ ಮುಗಿಸ್ಕೊಂಡಿದ್ದಾರೆ. ತುಂಬ ಜನ ಹ್ಯಾಪಿ ಫ್ಯಾಮಿಲೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಪರಿಪೂರ್ಣದ ಏನಾರ ಅವಕಾಶ ಯಾರಿಗಾದ್ರೂ ಬೇಕಿದ್ದರೆ ಆದಷ್ಟು ಬೇಗ ಡಿಸೆಂಬರ್ 31 ಒಳಗಡೆ ಬಂದು ರಿಜಿಸ್ಟರ್ ಆದರೆ ಅವ್ರು ಈ ಪ್ರೋಗ್ರಾಮ್ಗೆ ಅಲಾಟ್ ಆಗ್ತಾರೆ. ಓಕೆ, ಎಸ್ ಡಾಕ್ಟರ್, ಒಬ್ರು ಕಾಲರ್ ಹಿಡಿದ್ದಾರೆ, ಮಾತನಾಡಿಸೋಣ. ಮೋನಿಕಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಇವರು ಗರ್ಭಗುಡಿ IVF ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದಂಥವ್ರು. ನಮಸ್ತೆ ಮೋನಿಕಾ ಅವರೇ. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ ಮೋನಿಕಾ ಅವರೇ? ನಿಮ್ಮ ಏಜ್ ಎಷ್ಟು? ಮದುವೆ ಆಗಿ ಅಂದ್ರೆ ಯಾವ ರೀತಿ ನಿಮ್ಮ ಗರ್ಭಗುಡಿಯಲ್ಲಿ ಚಿಕಿತ್ಸೆ ಆಯ್ತು, ಇದು ನಿಮ್ಮ ಬಗ್ಗೆ ಹೇಳೋದಾದ್ರೆ? ಓಕೆ, ಮದ್ವೆ ಆಗಿ 5 ವರ್ಷ ಆಗಿತ್ತು ನಮ್ಗೆ. ಮದ್ವೆ ಆಗ್ಲಿಲ್ಲ, ತುಂಬಾ ಕಡೆ ತೋರ್ಸ್ಕೊಂಡಿದ್ವಿ, ಮಕ್ಳೇ ಆಗಿಲ್ಲ. ಆಮೇಲೆ ಗರ್ಭಗುಡಿ ಅಂತ ನೋಡಿದ್ವಿ ಬೋರ್ಡು. ಗರ್ಭಗುಡಿಗೆ ಬಂದು ಪರಿಪೂರ್ಣ ಆಫರ್ ಅನ್ನು ಇತ್ತು. ತುಂಬಾ ಸಹಾಯ ಆಯ್ತು ನಮ್ಗೆ ಆಫರ್ ಇಂದ. ಓಕೆ, ಈಗ ನಮ್ಗೆ ಮಗು ಆಗಿದೆ, ತುಂಬಾ ಸಂತೋಷ ಆಗ್ತಿದೆ ಗರ್ಭಗುಡಿಗೆ ಬಂದು. ಕಾಂಗ್ರಾಟ್ಸ್ ಮೋನಿಕಾ ಅವರೇ. ಅಂದ್ರೆ ಯಾವ ಇಯರ್ ಅಲ್ಲಿ ನೀವು ಚಿಕಿತ್ಸೆ ಪಡೆದಿರುವಂತದ್ದು ಈ ಪರಿಪೂರ್ಣ ಮೂಲಕ? ಹೋದ್ ವರ್ಷ ಮೇಡಮ್. ಹೌದಾ? ಹೇಗಿತ್ತು ಆ ಒಂದು ಚಿಕಿತ್ಸೆ, ಆ ಪ್ರೊಸೀಜರ್? ನೀವು ಹೇಳಿದ್ರಿ 5 ವರ್ಷ ಆಗಿತ್ತು ಅಂತ. ಸೊ ಯಾವ ರೀತಿ ಪರಿಪೂರ್ಣ ಥ್ರೂ ನಿಮ್ಗೆ ಚಿಕಿತ್ಸೆ ಸಿಕ್ತು ಅನ್ನುವಂಥದ್ದು? ಹಣಕಾಸಿನವಾಗಿ ತುಂಬಾ ಸಹಾಯ ಆಯ್ತು ಮೇಡಮ್. ಮತ್ತೆ ಮಗು ಕೊಡೋದಕ್ಕೆ ಗರ್ಭಗುಡಿಗೆ ತುಂಬಾ ಧನ್ಯವಾದ. ಓಕೆ, ಹೇಗಿದೆ ಮಗು ಮೋನಿಕಾ ಅವರೇ? ಆರೋಗ್ಯ ಹೇಗಿದೆ? ನಿಮ್ಮ ಆರೋಗ್ಯ ಆಗಿರ್ಬೋದು, ಮಗುವಿನ ಆರೋಗ್ಯ ಚೆನ್ನಾಗಿದೆ ಮೇಡಮ್. ಎಸ್ ಎಸ್ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ನಮ್ಮ ಜೊತೆ ಇದ್ದಾರೆ ಸ್ಟುಡಿಯೋದಲ್ಲಿ. ನೀವು ಮಾತನಾಡ್ಬೋದು ಅವ್ರ ಜೊತೆ. ನಮಸ್ತೆ ಮೋನಿಕಾ. ನಮಸ್ತೆ ಮೇಡಮ್. ಯಾವ ಊರು ನಿಮ್ಮದು? ನಾವು ಮೈಸೂರಿಂದ ಮಾತಾಡ್ತಾ ಇರೋದು. ಈಗ ಬೇಬಿಗೆ ಎಷ್ಟು ವರ್ಷ? ಈಗ ಬೇಬಿಗೆ 1 ವರ್ಷ ಆಗಿದೆ. ಹಾಂ. ಹೇಳಿ, ನಿಮ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ. ಗರ್ಭಗುಡಿಗೆ ಬಂದು ತುಂಬಾ ಸಹಾಯ ಆಯ್ತು ನಮ್ಗೆ ಹಣಕಾಸಿನವಾಗಿ. ಪರಿಪೂರ್ಣ ಆಫರ್ ಎಲ್ಲ ನೋಡಿ ಬಂದಿದ್ವಿ. ಈಗ ಮಕ್ಕಳಿಗೆ 1 ವರ್ಷ ಆಯ್ತು. ಈಗ ತುಂಬಾ ಸಂತೋಷವಾಗಿದೆ ಮೇಡಮ್. ಯಾರಿಗೆ ತೊಂದರೆ ಇತ್ತು, ನಿಮಗ ನಿಮ್ಮ ಹಸ್ಬೆಂಡ್ಗ? ನಮಗೇನೆ ತೊಂದರೆ ಇತ್ತು ಮೇಡಮ್. ಓಕೆ, ಅದ್ರದ್ದು ಟ್ರೀಟ್ಮೆಂಟ್ ತಗೊಂಡು ಕನ್ಸೀವ್ ಆದ್ರಾ? ಹೌದು ಹೌದು. ವೆರಿ ಹ್ಯಾಪಿ ಫಾರ್ ಯು ಮೋನಿಕಾ. ಥ್ಯಾಂಕ್ ಯು ಮೇಡಮ್. ಎಸ್, ಧನ್ಯವಾದ ಮೋನಿಕಾ ಅವರೇ ಕರೆ ಮಾಡಿದ್ದಕ್ಕೆ. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತನಾಡಿ. ಎಸ್ ಡಾಕ್ಟರ್, ಅವರು ಮೈಸೂರಿಂದ ಅಲ್ಲಿ ಪರಿಪೂರ್ಣ ಸ್ಕೀಮ್ ತಗೊಂಡಿರುವಂಥದ್ದು. ಅಂದ್ರೆ ಈ ಸ್ಕೀಮ್ ಎಲ್ಲಾ ಶಾಖೆಗಳಲ್ಲೂ ಇದೆಯಾ ಡಾಕ್ಟರ್? ಯಾಕೆಂದ್ರೆ ಗರ್ಭಗುಡಿಯದು ಸುಮಾರು ಶಾಖೆಗಳಿದೆ, ಅದು ಎಕ್ಸ್ಪ್ಯಾಂಡ್ ಕೂಡ ಆಗ್ತಾ ಇದೆ. ಎಲ್ಲದರಲ್ಲೂ ಸೇಮ್ ಆಫರ್ ಇರುತ್ತಾ ಅನ್ನುವಂಥದ್ದು? ಹೌದು, ಅವ್ರು ಯಾವುದು ಶಾಖೆ ಹತ್ರ ಇದೆಯೋ ಅಲ್ಲಿ ಬಂದು ರಿಜಿಸ್ಟರ್ ಆಗಿ ಅವ್ರದ್ದು ಕಂಪ್ಲೀಟ್ ರೆಕಾರ್ಡ್ಸ್ ಎಲ್ಲ ತೊಗೊಂಡು ಬಂದರೆ, ಡಾಕ್ಟ್ರ್ ಏನಾರು IVF ಸಜೆಸ್ಟ್ ಮಾಡಿದ್ರೆ ಅವರು ಪರಿಪೂರ್ಣ ಪ್ರೋಗ್ರಾಮ್ಗೆ ಹಾಕ್ತಾರೆ, ನೋಂದಣಿ ಆಗ್ತಾರೆ. ಆಮೇಲೆ ಅವ್ರ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅವರು ಅದು ಹತ್ತಿರದ ಶಾಖೆಯಲ್ಲೇ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಮುಂದುವರಿಸ್ಕೋಬೋದು.
ತುಂಬಾ ಜನ ಪೇಷಂಟ್ಸ್ಗೆ ಯಾವುದೇ ಮೆಡಿಕಲ್ ಕಂಡೀಷನ್ ಇರಬಹುದು, ಅವ್ರ ಊರಲ್ಲಿ ಆ ವ್ಯವಸ್ಥೆ ಇದ್ರೂ ಕೂಡ ಬೆಂಗಳೂರಂತ ಊರಲ್ಲಿ ಇನ್ನೂ ಚೆನ್ನಾಗಿರುತ್ತೇನೋ, ಅಲ್ಲಿ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೇನೋ ಅನ್ನುವಂಥದ್ದು ಇರುತ್ತೆ. ಸೊ ಇಂಥ ಕೇಸಲ್ಲೂ ಬೇರೆ ಊರುಗಳು ಸುಮಾರು ಶಾಖೆಗಳಿದೆ, ಎಲ್ಲ ಕಡೆ ಕೂಡ ಚಿಕಿತ್ಸೆ ಅದೇ ರೀತಿಯಾಗಿರುತ್ತಾ ಅಥವಾ ಬೆಂಗಳೂರಿಗೆ ಬರಬೇಕಾ ಪೇಷಂಟ್ಸ್ ಅನ್ನುವಂಥದ್ದು? ಇಲ್ಲ, ಎಲ್ಲ ಶಾಖೆಯಲ್ಲೂ ನಮ್ದು ಸೇಮ್ ಟ್ರೀಟ್ಮೆಂಟ್ ಇರುತ್ತೆ. ಎಲ್ಲ ಡಾಕ್ಟರ್ಸು ನಾವು ಕನೆಕ್ಟೆಡ್ ಇರ್ತೀವಿ ಆನ್ಲೈನಲ್ಲಿ, ಮತ್ತು ಫಿಸಿಕಲ್ ಮೀಟಿಂಗ್ಸ್ ನಾವು ಮಾಡ್ತಾನೆ ಇರ್ತೀವಿ. ಯಾವುದೇ ಕೇಸ್ ಬಂದ್ರೂ ನನ್ನ ಜೊತೆ ಡಿಸ್ಕಸ್ ಮಾಡ್ತಾರೆ, ನಾನು ಮೆಡಿಕಲ್ ಡೈರೆಕ್ಟರ್ ಆಗಿರೋದ್ರಿಂದ ಎಲ್ಲರಿಗೂ ಟ್ರೀಟ್ಮೆಂಟ್ ಸೇಮೇ ಇರುತ್ತೆ. ಆಮೇಲೆ ಅವ್ರಿಗೆ ಯಾವ್ದು ಹತ್ತಿರ ಇದೆಯೋ ಆ ಶಾಖೆಗೆ ಹೋಗ್ಬಿಟ್ಟು ಕಂಪ್ಲೀಟ್ ಟ್ರೀಟ್ಮೆಂಟ್ ತೊಗೊಳ್ಬೋದು. ರಿಸಲ್ಟ್ಸು ಕಂಪ್ಲೀಟಾಗಿ ಸಕ್ಸಸ್ ರೇಟ್ಸ್ ಎಲ್ಲ ಕಡೆ ಸೇಮ್ ಮೇಂಟೈನ್ ಮಾಡೋದ್ರಿಂದ ಅದರಲ್ಲಿ ಏನು ತಾರತಮ್ಯ ಆಗೋದೇ ಇಲ್ಲ. ಈಗ ಹೊಸ ಶಾಖೆಗಳು ಹೊಸೂರು, ದಾವಣಗೆರೆ ಇರೋದು ಕೂಡ ಕಂಪ್ಲೀಟಾಗಿ ಅಲ್ಲೂ ಕೂಡ ಸೇಮ್ ಟ್ರೀಟ್ಮೆಂಟೇ ನಡೆಯುತ್ತೆ. ಅಕಸ್ಮಾತ್ ಅವ್ರು ಬೆಂಗಳೂರಿಗೆ ಬರಬೇಕು ಅಂದರೆ ನಮ್ಮದು ಗರ್ಭಗೃಹ ಅಂತ PG ಫೆಸಿಲಿಟಿ ಇದೆ, ಅಲ್ಲಿ ಕೂಡ ಇತ್ತು, ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಎಸ್ ಡಾಕ್ಟರ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಚನ್ನಬಸಪ್ಪ ಅಂತ ಕರೆ ಮಾಡಿದ್ದಾರೆ. ಇವರು ಕೂಡ ಗರ್ಭಗುಡಿ IVF ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದಂಥವ್ರು. ನಮಸ್ತೆ ಚನ್ನಬಸಪ್ಪ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಗಿತ್ತು ಅಂದ್ರೆ ನಿಮ್ಮ ಈ ಒಂದು ಟ್ರೀಟ್ಮೆಂಟ್ ಅನ್ನ ನೀವು ಯಾವಾಗ ತಗೊಂಡಿರೋದು? ಯಾರಿಗೆ, ನಿಮ್ಗ ಅಥವಾ ನಿಮ್ಮ ವೈಫ್ಗ? ಈ ನಮ್ಮ ಹೆಸರು ಚನ್ನಬಸಪ್ಪ ಅಂತ ಹೇಳಿ, ನಮ್ದು ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕು ಮುದ್ಗಲ್ ಅಂತ ಹೇಳಿ. ನಮ್ದು ಮದುವೆ ಆಗಿ 21 ವರ್ಷ ಆಗಿತ್ತು. ಓಕೆ. ಬೇರೆ ಎಲ್ಲ ಕಡೆ ತೋರ್ಸಿದ್ವಿ, ಆಮೇಲೆ ಆಯುರ್ವೇದಿಕ್ ಇದನ್ನು ಟ್ರೈ ಮಾಡಿದ್ವಿ. ಅದಾದ ನಂತರ ಆಗುತ್ತೆ ಅಂತ ಹೇಳ್ತಿತ್ತು, ಮತ್ತೆ ಅದೇನು ಟ್ರೈ ಮಾಡಿದ್ವಿ, ಯಾವ ಕಡೆ ಸಕ್ಸಸ್ ಆಗಿರ್ಲಿಲ್ಲ. ಒಂದ್ಸರಿ ನಾನು ವಾಟ್ಸ್ಆಪ್ ಅಲ್ಲಿ ಇದು ಗರ್ಭಗುಡಿದು ಒಂದು ಇದು ಸಿಕ್ತು, ನಂಬರ್ ಕಾಂಟ್ಯಾಕ್ಟ್ ಸಿಕ್ತು. ಆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ನಮಗೆ ಒಂದು 6 ತಿಂಗಳಿಂದ ಅವ್ರು ಒಂದ್ಸರಿ ನಾನ್ ಮಾಡಿದಾಗ 6 ತಿಂಗಳಿಂದ ನಮ್ಗೆ ಕಾಲ್ ಮಾಡ್ತಾ ಇತ್ತು. ನಾನು ಇವಾಗ ಬರ್ತೀನಿ ಸುಳ್ಳಿ ಒಂದ್ಸಾರಿ ಹಂಗೆ ಮತ್ತೆ ಒಂದ್ಸರಿ ಬಂದು ಹೋದಿ. ಬಂದು ಹೋದ್ಮೇಲೆ ಎಲ್ಲ ಮೇಡಮ್ ಅವ್ರಿಗೆ ಬೆಟ್ಟಿದೆ, ಆಟೋ ಮೇಡಮ್ ಅಂತ ಹೇಳಿ. ಹಂಗಾಗಿ ಅವರು ಈ ತರ ಟ್ರೀಟ್ಮೆಂಟ್ ತಗೋಬೇಕಂತ ಹೇಳಿದ ಮೇಲೆ ಒಂಚೂರು ಊರಿಗೆ ಹೋಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಬಂದಾದ್ಮೇಲೆ ಎಲ್ಲ ಮೆಡಿಕಲ್ ಚೆಕಪ್ ಮಾಡಿತ್ತು. ಎಲ್ಲ ಚೆಕಪ್ ಆಗಿ ಒಂದ್ 2.5-3 ತಿಂಗಳು ತೋರಿಸೋದ್ರೊಳಗೆ ನಮ್ಗೆ ಸಕ್ಸಸ್ ಆಯ್ತು ಮೇಡಮ್. ಓಕೆ, ಈಗ ಮಗುಗೆ ಎಷ್ಟು ವರ್ಷ? ಹೇಗಿದೆ ಮಗು? ಇಲ್ಲ ಮೇಡಮ್, ಇನ್ನು 7 ಮಂತ್. ಓಕೆ ಓಕೆ ಓಕೆ, ದಟ್ಸ್ ವೆರಿ ನೈಸ್. ಅಂದ್ರೆ ಹೇಗೆ ಚಿಕಿತ್ಸೆ ಎಲ್ಲ ಹೇಗಿತ್ತು? ನೀವು ಹೇಳ್ತಾ ಇದ್ರಿ, ಯಾಕಂದ್ರೆ ಆಲ್ಮೋಸ್ಟ್ ಅವ್ರಿಗೆ ಹೋಪೇ ಹೋಗ್ಬಿಟ್ಟಿದೆ, ಯಾಕಂದ್ರೆ ಎಸ್ 21 ವರ್ಷದ ಬಳಿಕ. ಸೊ ಹೇಗಿದ್ದಾರೆ ಮೇಡಮ್, ಹೇಗಿದ್ದಾರೆ, ಮತ್ತೆ ಚಿಕಿತ್ಸೆ ಹೇಗಿತ್ತು ಅಂತ? ಚೆನ್ನಾಗಿದೆ ಮೇಡಮ್, ಏನಿಲ್ಲ, ಚಿಕಿತ್ಸೆ ಯಾವ್ದು ತೊಂದ್ರೆ ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ. ಅಲ್ಲಿಂದ ಆಮೇಲೆ ಚಿಕಿತ್ಸೆ ಕೊಡ್ಬೇಕಾದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ 1-3 ತಿಂಗಳ ಮಾತ್ರ ಅದು ಇಂಜೆಕ್ಷನ್ ಇರುತ್ತೆ, ಆಯಿಲ್ ಇಂಜೆಕ್ಷನ್ ಅಂತ. ಅದೊಂಚೂರು ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ತದೆ, ನೋವು ಆಗ್ತಿರ್ತದೆ ಜಾಸ್ತಿ. ಅದನ್ನು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಷ್ಟೇ ಮೇಡಮ್. ನಮ್ಗೆ ಅಲ್ಲಿಂದ ಒಳ್ಳೆ ಚಿಕಿತ್ಸೆ ಆಗಿದೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಸಿಸ್ಟರ್ಗಳಾಗಲಿ ಡಾಕ್ಟರ್ಗಳಾಗಲಿ ಒಳ್ಳೆ ಇದು ಮಾಡ್ತಿತ್ತು ನಮ್ಗೆ. ಒಂದು ನಮಗೇನಪ್ಪ ಅಂದ್ರೆ ಮನಃಶಾಂತಿಗೆ, ಒಂದು ನಮ್ಮ ನೆಮ್ಮದಿಗೋಸ್ಕರ ಮದುವೆಗೆ 21 ವರ್ಷ ಆದ್ರೆ ನಾವು ಮಕ್ಕಳಾಗಿಲ್ಲ ಅಂತ ಹೊರಗಿತ್ತು ನಮ್ಗೆ. ಕರೆಕ್ಟ್. ಚನ್ನಬಸಪ್ಪ ಅವರೇ, ಡಾಕ್ಟರ್ ಆಶಾ ಎಸ್ ವಿಜಯ್, ಈ ಗರ್ಭಗುಡಿ IVF ಸೆಂಟರ್ ನ ಫೌಂಡರ್ ಅವ್ರು ನಮ್ ಜೊತೆ ಇದ್ದಾರೆ ಸ್ಟುಡಿಯೋದಲ್ಲಿ, ಮಾತನಾಡಿಸಬಹುದು ನೀವು ಅವ್ರ ಜೊತೆ. ನಮಸ್ತೆ ಚನ್ನಬಸಪ್ಪ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಇದು ಟ್ವಿನ್ಸ್ ನಿಮ್ಗೆ, ಸಿಂಗಲ್ ಪ್ರೆಗ್ನೆನ್ಸಿನಾ? ಅಂದ್ರೆ ಹೇಳಿ ಮೇಡಮ್. ಅವಳಿ ಜವಳಿ ಅಲ್ಲ ನಿಮ್ಗೆ? ಓ, ಇವ್ರಿಗೆ 2 ಮಕ್ಳಿದ್ದಾರೆ, ಇದು 7th ಮಂತ್. ಕಂಗ್ರಾಚುಲೇಷನ್ಸ್ ಚನ್ನಬಸಪ್ಪ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. 21 ವರ್ಷ ಆದ್ಮೇಲೆ ಪ್ರೆಗ್ನೆನ್ಸಿ ಹೇಗೆ ಅನ್ನಿಸ್ತಿದೆ ನಿಮಗೆ, ನಿಮ್ ವೈಫ್ಗೆ? ತುಂಬಾ ಖುಷಿ ಆಗಿದೆ ಮೇಡಮ್, ನಮ್ಗೆ ಇಬ್ಬರಿಗೂ ಮನಸ್ಸು ಸಂತೋಷ ಆಗಿದೆ. ಆಮೇಲೆ ಅದೊಂದು ಏನೇ ಬಟ್ಟು ಹೊರಗಿತ್ತು ನಮ್ಗೆ, ಅದು ನಮ್ಗೆ ಬಹಳ ಮನಸ್ಸಿಗೆ ಇದಾಗಿದೆ. ನಮ್ಮ ಮನೇಲಿ ನಮ್ಮ ತಾಯಿ ತಂದೆ, ಅಕ್ಕ ತಂಗಿದ್ರು, ನಮ್ಮ ಟೋಟಲಿ ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ ಖುಷಿಯಾಗಿದೆ. ಓ ವೆರಿ ನೈಸ್. 6 ತಿಂಗಳು ನೀವು ಟ್ರೀಟ್ಮೆಂಟ್ ಬೇಡ ಅನ್ಬಿಟ್ಟು ಪೋಸ್ಟ್ಪೋನ್ ಮಾಡಿ ಕೊನೆಗೂ ಬಂದು ಟ್ರೀಟ್ಮೆಂಟ್ ತಗೊಂಡ್ರಲ್ಲ, ಅದಕ್ಕೆ ಧನ್ಯವಾದಗಳು. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಕಾಲ ಕಳಿತಾ ಇದೆ. ಒಂದ್ಸೂರ ಯಾವಾಗ ಮನಸ್ಸಿಗೆ ಬೇಜಾರಾಗಿ ಮತ್ತೆ ಏನಪ್ಪ ಹಿಂಗೆ ಕುಂತ್ರ ಹಂಗ ಆಯ್ತಲ್ಲ, ಹೋಗ್ಬೇಕಂತ ನಿರ್ಧಾರ ಮಾಡಿ ಬಂದೆ ನಾನು ಮತ್ತೆ. ವೆರಿ ಗುಡ್ ಡಿಸಿಷನ್. ತುಂಬಾ ಖುಷಿ ಆಯ್ತು ಚನ್ನಬಸಪ್ಪ ಅವರೇ ನಿಮ್ ಜೊತೆ ಮಾತನಾಡಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಹೇಳಿದ್ರು ಅವರು. ಯಾಕೆಂದ್ರೆ ಅವ್ರಿಗೇನೆ ಹೋಪ್ಸ್ ಹೋಗ್ಬಿಟ್ಟಿದೆ ಇಬ್ರಿಗೂ. 21 ವರ್ಷ ಆಗಿದೆ.
ಆದ್ರೆ ಅವರು ಒಂದು ಸಲ ಕಾಂಟ್ಯಾಕ್ಟ್ ಮಾಡಿದಾಗ ಗರ್ಭಗುಡಿ ಕಡೆಯಿಂದನೇ ಈ ರೀತಿ ಫಾಲೋ ಅಪ್ ಬರುತ್ತೆ, ಯಾಕೆ ಈ ಪೇಷಂಟ್ಗೆ ಎಲ್ಲಿ ಮಿಸ್ ಆಗ್ತಾ ಇದೆ ನೋಡೋಣ ಅನ್ನುವಂಥದ್ದು. ಸೊ ಅವರು ಬಹುಶಃ ಅದಾಗಿರ್ಲಿಲ್ಲ ಅಂದ್ರೆ ಇವತ್ತು ಅವರ ಹೋಪ್ಸ್ ಬಿಟ್ಟು ಇರ್ತಿದ್ರೇನೋ. ಸೊ ಅಂಥ ಧೈರ್ಯ ತುಂಬುವಂಥ ಕೆಲಸ ಮಾಡೋದೇ ಒಂದು IVF ಸೆಂಟರ್ನ ಕೆಲಸ ಆಗಿರುತ್ತೆ ಅನ್ನೋ. ಆಕ್ಚುಲಿ ನಂಗೆ ಅವ್ರದ್ದು ಫಸ್ಟ್ ವಿಸಿಟ್ ಜ್ಞಾಪಕ ಬರ್ತಾ ಇದೆ. ಅವ್ರ ವೈಫ್ಗೆ ತುಂಬಾ ಎಮೋಷ್ನಲಿ ತುಂಬಾ ಡೌನ್ ಇದ್ರು. ಇವ್ರಿಗೆ ಹೋಪ್ಸ್ ಹೊಟ್ಟೋಗಿತ್ತು ಚೆನ್ನಬಸಪ್ಪ ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಅವ್ರು ಪೋಸ್ಟ್ಪೋನ್ ಮಾಡಿ ಇಡ್ತಾ ಇದ್ದಿದ್ದು. ಬಟ್ ನೀವು ಹೇಳ್ದಂಗೆ ಗರ್ಭಗುಡಿ ಕಡೆಯಿಂದ ತುಂಬಾ ಫಾಲೋ ಅಪ್ ಮಾಡಿದ್ದಾರೆ ಇವ್ರನ್ನ ಕರ್ಸೋದಕ್ಕೆ. ಬಟ್ ಇವಾಗ ಆ ಡಿಸಿಷನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ 2 ಮಕ್ಕಳು. ನಿಜವಾಗ್ಲೂ ಖುಷಿ ಆಯಿತು ಡಾಕ್ಟರ್. ಹೀಗೆ ಡಾಕ್ಟರ್ ತುಂಬಾ ಜನಕ್ಕೆ ಇನ್ನೂ IVF ತಗೊಳ್ಬೇಕು ಅಂದ್ರೆ ಇನ್ನೂ ಸಾಕಷ್ಟು ಜನ ದಂಪತಿಗಳು ಹಿಂಜರಿತಾ ಇರ್ತಾರೆ. ಅಂದ್ರೆ ಅದನ್ನ ಒಂದು ಲಾಸ್ಟ್ ಆಪ್ಷನ್ ಆಗಿ ನೋಡ್ತಾರೆ. ಲಾಸ್ಟ್ ಆಪ್ಷನ್ ಆಗಿ ನೋಡೋದು ಕರೆಕ್ಟ್, ಬಟ್ ಅದನ್ನ ಡಿಲೇ ಮಾಡೋದ್ರಿಂದ ಅದರಿಂದ ಕೂಡ ಪರಿಣಾಮಗಳಿರುತ್ತೆ ಡಾಕ್ಟರ್. ಅದ್ರ ಬಗ್ಗೆ ಏನು ಹೇಳ್ತೀರಿ? ಆಕ್ಚುಲಿ ಸಕ್ಸಸ್ ರೇಟ್ಸ್ ಕಮ್ಮಿ ಆಗ್ತಾನೆ ಹೋಗುತ್ತೆ ನಮ್ದು ಏಜ್ ಜಾಸ್ತಿ ಆಗ್ತಿದ್ದಂಗೆನೆ. ತುಂಬಾ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ. ಸೊ ಅವ್ರದ್ದು ಏಜ್ ತುಂಬಾ ಇಂಪಾರ್ಟೆಂಟು. ಬೇಗ ಬಂದು ಅವರು ಫ್ಯಾಮಿಲೀಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಹೇಗೆ ಚೆನ್ನಬಸಪ್ಪ ಅವ್ರು ಡಿಸಿಷನ್ ತೊಗೊಂಡು ಬಂದ್ರು ಆ ಥರ ಫ್ಯಾಮಿಲೀಸ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಬೇಗ ಬರಬೇಕು ಕಪಲ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಸರ್, ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇದ್ದಿದೆ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು, ಹನುಮಂತನಗರ, ಜಯನಗರ, ಕಲ್ಯಾಣ ನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ನಾಗರಭಾವಿ, RMV ಎಕ್ಸ್ಟೆನ್ಷನ್, ಯಲಹಂಕ, ಹೊಸೂರು ಮತ್ತು ದಾವಣಗೆರೆಯಲ್ಲಿ ಶಾಖೆಗಳಿದೆ. ದೂರವಾಣಿ ಸಂಖ್ಯೆ 9071234005. ಹೆಚ್ಚಿನ ಮಾಹಿತಿಗಾಗಿ www.garbhagudi.comಗೆ ವಿಸಿಟ್ ಮಾಡಬಹುದು. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.